ಸ್ನೇಹಿತರೆ ನಮಸ್ಕಾರ. ವಿಶ್ವದ ಅತಿ ಓಲ್ಡೆಸ್ಟ್ ಸಿಟಿ ಯಾವುದು ಅಂತ ಹೇಳಿದರೆ ಚರಿತ್ರೆ ಹೇಳುತ್ತೆ ಡೆಮಸ್ಕಸ್ ಅಂತ. 10-11 ಸಾವಿರ ವರ್ಷಗಳ ಹಳೆತ್ತು ಅಂತ. ಆದರೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಕಾಶಿ ಅಥವಾ ವಾರಾಣಸಿ ಅಥವಾ ಬನಾರಸಿ ಇದು ಬಹಳ ಓಲ್ಡೆಸ್ಟ್ ಸಿಟಿ. ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಒಂದು ಸಂಸದೀಯ ಕ್ಷೇತ್ರ. ಇದು ಬಹಳ ಪವಿತ್ರವಾದಂಥ ಸಿಟಿ. ಕೇವಲ ಸಂಸ್ಕೃತ ಭಾಷೆಯಾಗಲಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಆಗಲಿ, ಗಂಗಾ ಮಾತೆಯಾಗಲಿ, ಕಾಶಿ ವಿಶ್ವನಾಥ ದೇಗುಲವಾಗಲಿ, ಅಥವಾ ಅಪರ ಕರ್ಮಗಳನ್ನು ಮಾಡಲಿಕ್ಕೆ ಇರುವಂತಹ ಘಾಟ್ಗಳು ತುಂಬ. ಮಾತ್ರವಲ್ಲದೆ ಬನಾರಸ್ ಪಾನ್ ಬೀಡ ಭಾಳಷ್ಟು ಫೇಮಸ್. ಬನಾರಸ್ ಪಾನ್ ಬೀಡ ಇದನ್ನು ನೋಡಿ ಬಾಯಲ್ಲಿ ನೀರು ಬರದವರು ಖಂಡಿತ ಯಾರು ಇರಲಿಕ್ಕಿಲ್ಲ. ಪಾನ್ ಬನಾರಸ್ ವಾಲ ಕೈಕೆ ಅಂತ ಅಮಿತಾಬ್ ಬಚ್ಚನ್ ಫಿಲ್ಮಲ್ಲಿ ಹೇಳಿದಾಗೆ ಇಲ್ಲೊಬ್ಬರು ನೋಡಿ ಕೇಶವ್ ಪಾನ್ ಭಂಡಾರ ಅಂತ ಯಾವ ಬನಾರಸ್ನಲ್ಲಿ ಯಾರ ಹತ್ರ ಕೇಳಿದ್ರು ಕೂಡ ಈ ಪಾನ್ ಅಂಗಡಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನರೇಂದ್ರ ಮೋದಿ ಅವರು, ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಪಾನ್ ಬೀಡವನ್ನು ಇವರ ಹತ್ರ ತಿಂದಿದ್ರಂತೆ. ಆದ್ದರಿಂದ ಭಾಳಷ್ಟು ಫೇಮಸ್. ಇಲ್ಲಿ ಪಾನ್ ಬೀಡ ತೋರಿಸುವಂಥದ್ದು ಮಾತ್ರ ವಿಚಾರ ಅಲ್ಲ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರತಿನಿತ್ಯದ ಜೀವನ ಶೈಲಿಯಲ್ಲಿ ಮಧ್ಯಾಹ್ನ ಊಟವಾದ ಮೇಲೆ ತಾಂಬೂಲ ಸೇವನೆಯನ್ನು ಭಾಳಷ್ಟು ಚೆನ್ನಾಗಿ ಅದರ ಲಾಭ ಏನು ಅಂತ ಹೇಳಿದ್ದಾರೆ. ನಾವು ಯಾವಾಗಲೂ ಕೂಡ ತಂಬಾಕು ರಹಿತ ಪಾನ್ ಸೇವನೆಯನ್ನು ಮಾಡಿದರೆ ಅದರದ್ದು ಎಷ್ಟು ಲಾಭವಾಗುತ್ತೆ ಅಂತ ಒಂದು ಬಾರಿ ನೋಡಿದರೆ ನಾವೆಲ್ಲರೂ ಪಾನ್ ಪ್ರಿಯರಾಗೋಣಲ್ಲವೇ? ಬನಾರಸ್ಗೆ ಹೋಗಬೇಕಾಗಿಲ್ಲ. ನಾವು ಎಲ್ಲಿದ್ದರೂ ಕೂಡ ತಂಬಾಕು ರಹಿತವಾದಂಥ ಪಾನನ್ನು ತಿಂದು ಎಲ್ಲರೂ ಕೂಡ ನಮ್ಮ ಆಯುರ್ವೇದದ ಪಾಲನೆಯನ್ನು ಮಾಡುವ. ಧನ್ಯವಾದಗಳು.